ಹಾಯ್ ವೆಲ್ಕಮ್ ಬ್ಯಾಕ್. ಸೊ ಕ್ಯಾಬೇಜ್ ಪಾಕೆಟ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ. ಸೊ ಇಲ್ಲಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆಗೆ ಸಾಸಿವೆ ಹಾಗೆ ಉದ್ದಿನಬೇಳೆ, ಇನ್ನು ಏನೇನೆಲ್ಲ ಒಗ್ಗರಣೆ ಐಟಮ್ಸ್, ಕಡಲೆಬೇಳೆ ಎಲ್ಲನೂ ಹಾಕ್ಕೋಬೇಕು. ಹಾಗೆ ಆನಿಯನ್ ಹಾಕ್ಕೋಬೇಕು, ಈರುಳ್ಳಿ ಹಾಕಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅಚ್ಕಾರದ ಪುಡಿ, ಹಾಗೆ ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿನೂ ಹಾಕ್ಕೊಳ್ಬೋದು. ಹಾಗೆ ಒಂದು ಸ್ವಲ್ಪ ಹೆಚ್ಚಿದ ಕ್ಯಾಬೇಜನ್ನು ಕೂಡ ಹಾಕ್ಕೋಬೇಕು. ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಕ್ಯಾಬೇಜ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಯಬೇಕದು. ಅದಾದಮೇಲೆ ಕ್ಯಾಬೇಜ್ನ ಔಟರ್ ಕವರ್ನ ಸ್ವಲ್ಪ ನಾವು ನೀರಲ್ಲಿ ಹಾಕಿ ಬೇಯಿಸಿ ಥರ ಮಾಡ್ಕೋಬೇಕು, ಬಿಸಿನೀರಲ್ಲಿ ಹಾಕಿಲ್ಲ ಅಂದರೆ ಒಡೆದೋಗುತ್ತೆ. ಮತ್ತು ತಯಾರಿಸಿದ ಪಲ್ಯನ ಕ್ಯಾಬೇಜ್ ಸಿಪ್ಪೆ ಒಳಗಡೆ ಈ ಥರ ತುರುಕಿ ಇಟ್ಕೋಬೇಕು. ಇದನ್ನು ಕ್ಯಾಬೇಜ್ ಹೊರಗಿನ ಸಿಪ್ಪೆನ ಈ ಥರ ಫುಲ್ ಇಡಿಯಾಗಿ ಬರಬೇಕದು. ಅದು ಬಂದದನ್ನು ಸ್ವಲ್ಪ ನಾವು ಬಿಸಿನೀರಲ್ಲಿ ನೆನೆ ಹಾಕಿದರೂ ಆಗುತ್ತೆ, ಸ್ವಲ್ಪ ಕುದಿಸಿದ್ರೂ ಆಗುತ್ತೆ, ಇಲ್ಲಾಂದರೆ ಅದು ಎಲ್ಲ ಹರಿದು ಹೋಗುತ್ತೆ. ಸೊ ಈ ಥರ ಮಡಚಿ ಇಡಬೇಕು. ತಯಾರಿಸಿದ ಪಲ್ಯನ ಅದರೊಳಗೆ ಹಾಕಿಬಿಟ್ಟು ಮಡಚಿ ಇಡಬೇಕು. ನೋಡಿ, ಈ ಥರ ಫುಲ್ಲಾಗಿ ಬಂದರೆ ಚೆನ್ನಾಗಿರುತ್ತೆ. ಸೊ ಫಸ್ಟ್ ನಾವು ಬಾಳೆ ಎಲೆ ಬಾಡಿಸ್ಕೊತೀವಲ್ಲ, ಹಾಗೆ ಇದನ್ನು ಕೂಡ ಅಷ್ಟೇ ಬಾಡಿಸ್ಕೊಳ್ಳೋಕ್ಕಾಗಲ್ಲ. ಸೊ ಬಿಸಿನೀರಲ್ಲಿ ಹಾಕಿ ಒಂದು ಸ್ವಲ್ಪ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಹಾಕಿ ಈ ಥರ ಮಾಡಿಕೊಂಡು ಒಂದು ಸ್ವಲ್ಪ ಹಬೆಯಲ್ಲಿ ಒಂದು 20 ನಿಮಿಷ ಬೇಯಿಸಿದರೆ ಕ್ಯಾಬೇಜ್ ಪಾಕೆಟ್ಸ್ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ, ಟೀ ಜೊತೆ ಸರ್ವ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಮುಂದಿನ ರೆಸಿಪಿ ಜೊತೆ, ಹೆಲ್ದಿ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾಪಿ ಟೈಮ್ಸ್.